ಆತ್ಮೀಯರಿಗೆ ಶರಣು ಶರಣಾರ್ಥಿಗಳು. ಕರ್ನಾಟಕದ ರೂವಾರಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಮೊದಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಪರಿಕಲ್ಪನೆಯನ್ನು ವಿಶ್ವಕ್ಕೆ ಕೊಟ್ಟಂಥ ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡಿದ BJPಯ ಒಬ್ಬ ಮಹಾನ್ ದಂಡನಾಯಕ ಎಂದೆನಿಸಿಕೊಂಡಿರ್ತಕ್ಕಂಥ ಬಸವನಗೌಡ ಯತ್ನಾಳ್ ಅವರೇ, ನೀವು ದಂಡನಾಯಕನಲ್ಲ, ದಂಡಪಿಂಡ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನೀವು ದಿನ ಬೆಳಗಾದರೆ ಬೇರೆ ಧರ್ಮದವ್ರ ಬಗ್ಗೆ, ಜಾತಿಗಳ ಬಗ್ಗೆ ಹಗುರವಾಗಿ ಮಾತನಾಡೋದೇ ನಿಮ್ಮ ರಾಜಕೀಯ ಉದ್ದೇಶವಾಗಿದೆ. ನೀವು ಮಾನವೀಯತೆಯ ದೃಷ್ಟಿಯಿಂದ ರಾಜಕೀಯ ಜೀವನಕ್ಕೆ ಬಂದಿಲ್ಲ ಅನಿಸುತ್ತೆ. ಅದನ್ನು ಬಿಡಿ. ಎರಡನೇ ಮಾತು, ನೀವು ಶರಣರ ಇತಿಹಾಸದ ಅರಿವಿಲ್ಲದೆ ಯಾಕ್ರಿ ಮಾತಾಡ್ತೀರಾ? ನಿಮಗೆ ಬೇಕಾಗಿಲ್ಲ ಇಂಥ ವಿಷಾದಗಳನ್ನು ಈ ಜಗತ್ತಿಗೆ ಕೊಡೋದು. ನಮ್ಮ ಶರಣರ ಬಗ್ಗೆ ಮಾತನಾಡೋಕ್ಕೆ ಇತಿಹಾಸದ ಅರಿವು ನಮಗಿದೆ, ಶರಣರ ಸಾಹಿತ್ಯ ಇದೆ. ನೀವೇನು ಹೊಸದಾಗಿ ನಮಗೆ ಅಡ್ವೈಸ್ ಮಾಡಬೇಕಾಗಿಲ್ಲ. ನಿಮ್ಮತನದ ಬಗ್ಗೆ ನೀವು ಅರ್ಥಕೊಳ್ಳಿ, ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿ.